ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಜುಲೈ ಮಾಹೆಯ 2025ರ ರಾಶಿ ಭವಿಷ್ಯ ಹೇಗಿದೆ, ಮಿಥುನ ರಾಶಿಯವರಿಗೆ ಈ ಒಂದು ರಾಶಿ ಭವಿಷ್ಯ ಹೇಗಿರಲಿದೆ, ಇವರಿಗೆ ಏನೆಲ್ಲ ಅದೃಷ್ಟಗಳು ಬರ್ತವೆ, ಏನೆಲ್ಲ ಲಾಭಗಳನ್ನು ತಂದುಕೊಡ್ತವೆ, ಇವರ ಜೀವನದಲ್ಲಿ ಸಂಪತ್ತಿಗೆ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗುವ ಎಲ್ಲ ಸೂಚನೆಗಳು ಕಾಣ್ತಾ ಇದ್ದು ಈ ರಾಶಿಯವರಿಗೆ ಒಳ್ಳೆಯ ಟೈಮ್ ಇದೆಯಾ, ಇವರ ಅದೃಷ್ಟದ ಬಾಗಿಲು ಓಪನ್ ಆಗುತ್ತಾ, ಯಾರಿಗೆ ಶುಭ ಯಾರಿಗೆ ಅಶುಭ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹೌದು, ಮಿಥುನ ರಾಶಿಯವರಿಗೆ ಜುಲೈ ತಿಂಗಳ ರಾಶಿ ಭವಿಷ್ಯ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಬ್ರಹ್ಮ ಆದಿತ್ಯ ಯೋಗವನ್ನು ಇವರು ಅನುಭವಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಸೂರ್ಯನ ಪ್ರವೇಶವು ಒಂದಷ್ಟು ಲಾಭವನ್ನು ತಂದುಕೊಡುತ್ತೆ. ಹೌದು, ಸೂರ್ಯ ಬುಧ ಮತ್ತು ಗುರುಗಳ ತ್ರಿಗ್ರಾಮ ಯೋಗವನ್ನು ಸೃಷ್ಟಿಯ ಮಾಡ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಬ್ರಹ್ಮ ಆದಿತ್ಯ ಯೋಗ ಶುರುವಾಗ್ತಾ ಇದೆ. ಹೀಗಾಗಿ ಇವರನ್ನ ತುಂಬ ಅದೃಷ್ಟ ಮತ್ತು ಶಕ್ತಿಶಾಲಿಗಳು ಅಂತ ಪರಿಗಣಿಸಬಹುದು. ಈ ರಾಶಿಯವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗೋದ್ರ ಜೊತೆಗೆ ಈ ಒಂದು ತ್ರಿಗ್ರಾಮ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಇವರ ಪ್ರಭಾವವನ್ನು ಇವರು ವೃತ್ತಿ ಜೀವನದಲ್ಲಿ ಆಗಿರಬಹುದು, ಜೀವನದ ವಿವಿಧ ಕ್ಷೇತ್ರಗಳಲ್ಲಾಗಿರಬಹುದು ಕಾಣ್ತಾರೆ. ಅದು ಉತ್ತಮ ಫಲಿತಾಂಶವನ್ನು ಕೂಡ ತಂದುಕೊಡುತ್ತೆ. ನಿಮ್ಮಲ್ಲಿ ನೀವು ಹೆಚ್ಚಿನ ಆತ್ಮವಿಶ್ವಾಸವನ್ನು ಕಾಣ್ತೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣ್ತೀರಾ. ಕೆಲವು ಜನರು ಇದ್ದಕ್ಕಿದ್ದಂತೆ ಬಡ್ತಿಯನ್ನು ಪಡೆದುಕೊಳ್ತಾರೆ. ಹಿಂದೆ ಮಾಡಿದ ಕಠಿಣ ಪರಿಶ್ರಮವು ಸರಿಯಾದ ಫಲಿತಾಂಶಗಳನ್ನು ಸಹ ತಂದುಕೊಡುತ್ತೆ. ಉದ್ಯಮಿಗಳು ಉತ್ತಮ ಲಾಭವನ್ನು ಗಳಿಸ್ತಾರೆ. ಇನ್ನು ಕಲೆ ಮತ್ತು ಸೃಜನಶೀಲ ಸಾಮರ್ಥ್ಯದಿಂದಾಗಿ ಕೆಲವರು ದೇಶ ಹಾಗೂ ಜಗತ್ತಿನಲ್ಲೂ ಕೂಡ ಹೆಸರನ್ನು ಗಳಿಸ್ತಾರೆ. ಇವರ ಜೀವನದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ನಿಮ್ಮ ಜ್ಞಾನವನ್ನು ಗುರು ಹೆಚ್ಚಿಸಿದ್ರೆ ಸೂರ್ಯನು ನಿಮಗೆ ಚಿಂತನಾ ಶಕ್ತಿಯನ್ನು ನೀಡ್ತಾನೆ. ಹೀಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸಾಧಿಸ್ತೀರಾ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಸೂಕ್ತ ಉತ್ತರವನ್ನು ಕೂಡ ನೀಡ್ತೀರಾ. ಜೊತೆಗೆ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನೀವು ಮಾಡ್ತಕ್ಕಂಥ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಈ ಒಂದು ಯೋಗವು ಪ್ರಗತಿಯನ್ನು ತಂದುಕೊಡುತ್ತೆ. ನಿಮಗೆ ಅನೇಕ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತೆ. ಪವಾಡ ಸದೃಶ್ಯ ಎಂಬಂತೆ ನೀವು ಸಮಾಜದಲ್ಲಿ ಚರ್ಚೆಯ ವಿಷಯವಾಗ್ತೀರಾ. ಬರವಣಿಗೆ ಹಾಗೂ ಹಾಡುಗಾರಿಕೆ ಅಥವಾ ಸಂಗೀತ ವಾದ್ಯಗಳ ಕ್ಷೇತ್ರದಲ್ಲಿ ನೀವು ಕೆಲವು ಸೃಷ್ಟಿಗಳನ್ನು ಮಾಡೋದ್ರಿಂದ ಅದು ವೈರಲ್ ಕೂಡ ಆಗುತ್ತೆ. ಈ ರಾಶಿಚಕ್ರದ ಜನರಿಗೆ ಕುಟುಂಬ ಸದಸ್ಯರೊಂದಿಗೆ ಸಾಮರಸ್ಯವನ್ನು ಸ್ಥಾಪಿಸಲು ಸಾಧ್ಯವಾಗುತ್ತೆ. ಮನೆಯಲ್ಲಿಯೂ ಕೂಡ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ನೀವು ಒಳ್ಳೆಯ ಜನರನ್ನ ಭೇಟಿ ಮಾಡ್ತೀರಾ. ಇನ್ನು ಕೆಲವರ ಆಸೆಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಮಿಥುನ ರಾಶಿಯವರಿಗೆ ಈ ತಿಂಗಳು ಬಹಳ ಅದ್ಭುತವಾಗಿದೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಅನಿರೀಕ್ಷಿತ ಧನ ಲಾಭದ ಯೋಗವಿದ್ದು ನಿಮಗೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತಲೇ ಹೇಳಬಹುದು. ಈ ಮಾಸದಲ್ಲಿ ನೀವು ಸಕಲ ಐಶ್ವರ್ಯವನ್ನು ಕಾಣ್ತೀರಾ. ಶುಭ ವಿಚಾರಗಳನ್ನು ಕೇಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಿಶ್ರ ಫಲಗಳು ಕೂಡ ದೊರಕುತ್ತೆ. ಕೆಲಸದ ಸ್ಥಳದಲ್ಲಿ ಹಠಾತ್ ನಿಮಗೆ ಹೆಚ್ಚು ಕೆಲಸದ ಹೊರೆ ಕೂಡ ಎದುರಾಗಬಹುದು. ಇದನ್ನು ಪರಿಹರಿಸಲು ನೀವು ಹೆಚ್ಚಿನ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಈ ಅವಧಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ಉತ್ತಮ ಆಗ್ತಕ್ಕಂಥ ಸಾಧ್ಯತೆ ಇದ್ದು ನಿಮ್ಮ ದಿನಚರಿ ಹಾಗೂ ಆಹಾರದ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಮಹಿಳೆಯರು ಈ ಸಮಯದಲ್ಲಿ ಹೆಚ್ಚು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ವಿದೇಶದಲ್ಲಿ ವೃತ್ತಿ ಜೀವನ ಅಥವಾ ವ್ಯಾಪಾರವನ್ನು ಮಾಡಲು ಪ್ರಯತ್ನವನ್ನು ಪಡ್ತಿರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಕೆಲವು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಪ್ರತಿಸ್ಪರ್ಧಿಗಳಿಂದ ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಗಿ ಬರಬಹುದು. ಈ ರಾಶಿಗೆ ಸೇರಿದ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಮೋಜಿ ಮಸ್ತಿಯಲ್ಲೇ ಕಳೀತಾರೆ ಅಂತ ಹೇಳಲಾಗ್ತಿದೆ. ಪ್ರೀತಿಯಲ್ಲಿರ್ತಕ್ಕಂಥ ಈ ರಾಶಿಯ ಜನರು ಈ ಸಮಯದಲ್ಲಿ ಅವಸರ ಅಥವಾ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬಾರ್ದು. ಇಲ್ಲದಿದ್ದರೆ ದೊಡ್ಡ ನಷ್ಟ ಅಥವಾ ಕಷ್ಟ ಎದುರಾಗಬಹುದು. ನಿಮ್ಮ ವೈವಾಹಿಕ ಜೀವನ ಸಂತಸದಿಂದ ಕೂಡಿರಲು ನಿಮ್ಮ ಸಂಗಾತಿಯ ಅಗತ್ಯಗಳನ್ನು ನೀವು ಗಮನ ಹರಿಸಬೇಕಾಗತ್ತೆ. ವ್ಯಾಪಾರದಲ್ಲಿ ಏರಿಳಿತಗಳು ಉಂಟಾದರೂ ಕೂಡ ಬಹಳ ಸಂಯಮದಿಂದ ನೀವು ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತೀರಾ. ಈ ಅವಧಿಯಲ್ಲಿ ನೀವು ಉತ್ತಮ ಕೆಲಸವನ್ನು ಪಡೆಯಲು ಇನ್ನೂ ಸ್ವಲ್ಪ ಕಾಯಬೇಕಾಗತ್ತೆ. ಈ ಅವಧಿಯಲ್ಲಿ ಆಸ್ತಿ, ಭೂಮಿ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಕೆಲವು ಶುಭ ಸುದ್ದಿ ಸಿಗುತ್ತೆ. ಇದರಿಂದಾಗಿ ನೀವು ಕೂಡ ಸಂತಸಗೊಳ್ತೀರಾ. ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ಜೊತೆ ಉತ್ತಮವಾಗಿ ಮಾತುಕತೆಯನ್ನಾಡುವ ಮೂಲಕ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನವನ್ನು ಮಾಡ್ತಾರೆ.
ಇನ್ನು ನಿಮಗೆ ಹಠಾತ್ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸುವ ಯೋಗ ಕೂಡ ಸಿಗುತ್ತೆ. ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ವಸ್ತುಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಈ ರಾಶಿಯವರು ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗುವ ಸಂದರ್ಭ ಬರುತ್ತೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರು ತಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನು ಕೂಡ ಗಳಿಸ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಸ್ನೇಹಿತೆಯ ಸಹಾಯದಿಂದ ಪ್ರೇಮ ಸಂಬಂಧದಲ್ಲಿನ ತಪ್ಪು ತಿಳುವಳಿಕೆಗಳು ಕೂಡ ದೂರವಾಗುತ್ತೆ. ಪರಸ್ಪರ ವಿಶ್ವಾಸ ವೃದ್ಧಿಯಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ಚಿಂತೆಗೆ ಒಳಗಾಗತ್ತೆ. ಆದರೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗಿದೆ. ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಮಹತ್ವಪೂರ್ಣವಾದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಈ ಅವಧಿಯಲ್ಲಿ ನಿಮಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರ ಸಂಪೂರ್ಣ ಬೆಂಬಲ ದೊರಕುತ್ತೆ. ಭೂಮಿ, ಮನೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿವಾದಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಾ. ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರು ಈ ಸಮಯದಲ್ಲಿ ಶುಭ ಸುದ್ದಿಯನ್ನು ಕೇಳ್ತಾರೆ. ಮಕ್ಕಳಿಗೆ ಸಂಬಂಧಿಸಿದಂತೆ ದೊಡ್ಡ ಯಶಸ್ಸನ್ನು ಪಡೆಯೋದ್ರಲ್ಲಿ ಮನೆಯಲ್ಲಿ ಸಂತಸಮಯವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪಾಲುದಾರಿಕೆಯ ವ್ಯವಹಾರವನ್ನು ಮಾಡ್ತಾ ಇದ್ರೆ ಈ ಸಮಯ ಉತ್ತಮವಾಗಿದೆ. ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತಹ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ನೀವು ಯಾವುದಾದ್ರೂ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ಅವಧಿಯಲ್ಲಿ ಶುಭ ಚಿಂತಕರ ಸಲಹೆ ಪಡೆಯೋದು ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಈ ರಾಶಿಯವರಿಗೆ ದೊಡ್ಡ ಯಶಸ್ಸು ಸಿಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹ ಇನ್ನೂ ಹಿಮ್ಮಡಿಗೊಳ್ಳುತ್ತೆ. ಆದರೆ ಒಂದಷ್ಟು ಸಾಹಸಮಯ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲವಾದರೆ ಭವಿಷ್ಯದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆಗಳು ಅತ್ಯಧಿಕವಾಗಿದೆ. ಬಡ್ತಿ ಅಥವಾ ನೀವಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ ದೊರಕುವ ಸಂಭವ ಇದ್ದು ನಿಮ್ಮೆಲ್ಲ ಆಸೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಇನ್ನು ಇದರ ಜೊತೆಗೆ ಕೆಲಸದ ಸಂದರ್ಭದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ. ಮನೆಗೆ ಸಂಬಂಧಿಸಿದಂತೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನಿಮಗೆ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲದ ಜೊತೆಗೆ ಪತ್ನಿಯ ಬೆಂಬಲ ಕೂಡ ಸಿಗುತ್ತೆ. ನೀವು ವಿದೇಶದಲ್ಲಿ ವೃತ್ತಿ ಅಥವಾ ವ್ಯವಹಾರವನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ಈ ಅವಧಿಯಲ್ಲಿ ನಿಮ್ಮ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುತ್ತೆ. ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುತ್ತೀರಾ. ನಿಮ್ಮ ಪ್ರೇಮ ಸಂಬಂಧ ಈ ಒಂದು ತಿಂಗಳು ಬಲಗೊಳ್ಳುತ್ತೆ. ವೈವಾಹಿಕ ಜೀವನ ಸುಖಮಯವಾಗಿರಲಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ನಿರ್ಲಕ್ಷ್ಯ ಮಾಡೋಕೆ ಹೋಗಬೇಡಿ, ಎಲ್ಲವನ್ನ ಸರಿಪಡಿಸ್ಕೊಳ್ಳಿ. ಆರೋಗ್ಯ ಮತ್ತು ಸಂಬಂಧಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಇಲ್ಲವಾದರೆ ಕಾಯಿಲೆಗಳು ಎದುರಾಗುವ ಸಾಧ್ಯತೆ ಇದೆ. ಜೊತೆಗೆ ಶಾರೀರಿಕ ಹಾಗೂ ಮಾನಸಿಕವಾಗಿ ಕಷ್ಟಗಳನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಅವಧಿಯಲ್ಲಿ ನಿಮ್ಮ ಎದುರಿಗಿರುವ ದೊಡ್ಡ ಅವಕಾಶಗಳನ್ನು ನೀವು ಕಳೆದುಕೊಳ್ಳೋಕೆ ಹೋಗಬೇಡಿ. ಇನ್ನು ನಿಮಗೆ ಹಠಾತ್ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ದೊಡ್ಡ ಸಮಸ್ಯೆ ಬರಬಹುದು. ಆದರೆ ನೀವು ಎಚ್ಚರಿಕೆಯಿಂದ ಇದ್ದರೆ ಖಂಡಿತವಾಗಿಯೂ ಸಣ್ಣ ಪುಟ್ಟ ತಪ್ಪಾದರೂ ಸಾಕಷ್ಟು ಲಾಭವನ್ನೇ ತಂದುಕೊಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಸಂಗಾತಿಯ ಜೀವನದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ತಲೆ ಹಾಕದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಇದು ನಿಮ್ಮ ಸಂಬಂಧದಲ್ಲಿ ಬಿರುಕಾಗುವಂತೆ ಮಾಡಿಬಿಡುತ್ತೆ. ನೀವು ಈ ಸಂದರ್ಭದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವ ಸಂಭವ ಇದ್ದು ನಿಮ್ಮನ್ನು ಸನ್ಮಾನಿಸಲ್ಪಡ್ತಾರೆ ಅಂತ ಹೇಳಬಹುದು. ನಿಮಗೆ ಇನ್ನೂ ಕೂಡ ಅತಿ ಹೆಚ್ಚಿನ ಜವಾಬ್ದಾರಿ ಕೂಡ ದೊರಕುತ್ತೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರ ಈ ತಿಂಗಳ ರಾಶಿ